ಎಲ್ಲ ಶಿಕ್ಷಕ ಬಂಧುಗಳಿಗೆ ನಮಸ್ತೆ. ದೀಕ್ಷಾ ಕೋರ್ಸ್ಗಳು ಮುಗಿಸುವಾಗ ಆರ್ ಯು ಕಂಪ್ಲೀಟೆಡ್ ಎವ್ರಿಥಿಂಗ್? ಆರ್ ಯು ದ ಫಸ್ಟ್ ಒನ್ ಟು ಕಂಪ್ಲೀಟ್? ಕೋರ್ಸ್ ಕಂಪ್ಲೀಟ್ ಮಾಡೋದರಲ್ಲಿ ನೀವೇ ಮೊದಲಿಗರಾಗಿದ್ದೀರಾ? ಎಲ್ರಿಗಿನ್ನ ಮೊದಲು ಕೋರ್ಸ್ ಕಂಪ್ಲೀಟ್ ಮಾಡ್ತಾ ಇದ್ದೀರಾ? ವಿಡಿಯೋಗಳನ್ನು ಪೂರ್ತಿಯಾಗಿ ನೀವು ವೀಕ್ಷಣೆ ಮಾಡ್ತಾ ಇದ್ದೀರಾ? ಆರ್ ಯು ರೀಡಿಂಗ್ ಎವ್ರಿ ಪೇಜ್ ಆಫ್ ದಿ ಎವ್ರಿ ಮಾಡ್ಯೂಲ್? ನೀವು ಎಲ್ಲ PDF-ಗಳ ಎಲ್ಲ ಪುಟಗಳನ್ನು ಕೂಡ ಗಮನವಿಟ್ಟು ಓದ್ತಾ ಇದ್ದೀರಾ? ಎಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಾ? ಇಲ್ವೇ? ಕೆಲವರು ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ. ಆದರೆ ಯಾರು ಆ ರೀತಿ ಮಾಡ್ತಾ ಇಲ್ಲ ಅವರು ದಯವಿಟ್ಟು ಗಮನಿಸಿ. ನೀವು ಗಮನಿಸಬೇಕಾದ ವಿಷಯ ಅಂದರೆ ಅಂತಿಮವಾಗಿ ಎಲ್ಲ ವಿಷಯಗಳ ಅಸೆಸ್ಮೆಂಟ್ ಮಾಡಿ ಒಂದು ಸರ್ಟಿಫಿಕೇಟನ್ನು NCERTಯಿಂದ ನೀಡಲಾಗುತ್ತೆ. ಆ ಸರ್ಟಿಫಿಕೇಟ್ ತಾವೆಲ್ಲರೂ ಕೂಡ ಪಡಿಬೇಕಾಗಿದೆ. ಈಗ ಕೆಲವರು ವಿಡಿಯೋಗಳನ್ನ ಮಾಡುವಾಗ ಏನು ಮಾಡ್ತಾರೆ ಅಂದರೆ, ಗಮನಿಸಿ, ಇಲ್ಲಿ ಈ ವಿಡಿಯೋ 9 ನಿಮಿಷ 2 ಸೆಕೆಂಡ್ ಇದೆ. ನಾವೇನು ಮಾಡ್ತೀವಿ, ವಿಡಿಯೋನ ಸ್ಟಾರ್ಟ್ ಮಾಡ್ತೀವಿ. 1, 2 ಅಥವಾ 3 ಸೆಕೆಂಡು ವಿಡಿಯೋ ಪ್ಲೇ ಆದ ತಕ್ಷಣ ಆ ವಿಡಿಯೋವನ್ನು ನಾವು ಮುಂದೆ ಓಡಿಸ್ತೀವಿ. ಕೆಲವರು ಆ ರೀತಿ ಮಾಡ್ತಾ ಇದ್ದಾರೆ ಅಂತ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, 2 ನಿಮಿಷಕ್ಕೆ ನಂತರ ಆಗಲೇ 6 ನಿಮಿಷ 6.5 ನಿಮಿಷಕ್ಕೆ ಹೋಯ್ತು ವಿಡಿಯೋ. ಆ ನಂತರ ಏನು ಮಾಡೋದು, ಪೂರ್ತಿ ಕೊನೆವರೆಗೂ ವಿಡಿಯೋನ ಎಳೆದು ತಂದುಬಿಟ್ಟು ನಿಲ್ಲಿಸಿ, ಭಾಳಷ್ಟು ಕೆಲವರು ಶಿಕ್ಷಕರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನಾವು ಕೇಳಲ್ಪಟ್ಟಿದ್ದೀವಿ. ಈಗ ವಿಡಿಯೋ ಏನೋ ಕಂಪ್ಲೀಟ್ ಆಗುತ್ತೆ, ಕಂಪ್ಲೀಟ್ ಆಗಿದೆ ಅಂತೇಳಿ ನಿಮಗೆ ಅಲ್ಲಿ ಡಿಸ್ಪ್ಲೇನೂ ಕೂಡ ಕಾಣಿಸ್ಕೊಳುತ್ತೆ. ಬಟ್ ಎಷ್ಟು ಸೆಕೆಂಡು ಅಥವಾ ಎಷ್ಟು ನಿಮಿಷ ಅದು ಓಡಿದೆ ಅಂತ ಕೂಡ ರೆಕಾರ್ಡ್ ಆಗ್ತಾ ಇರುತ್ತೆ ಆನ್ಲೈನಲ್ಲಿ. ನೀವು ಗಮನಿಸಿ, 9 ನಿಮಿಷ 2 ಸೆಕೆಂಡ್ನ ವಿಡಿಯೋನ ನೀವು ಕೇವಲ 4 ನಿಮಿಷ 33 ಸೆಕೆಂಡಲ್ಲಿ ನೋಡಿದ್ದೀರಿ. ಇದೊಂದು ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಇನ್ನು ಕೆಲವು ಇನ್ನೂ ಬೇಗ ಮುಗಿಸ್ಬೋದು, ಇನ್ನೊಂದು ಸ್ವಲ್ಪ ಹೆಚ್ಚು ಟೈಮ್ ತೊಗೊಂಡಿರ್ಬೋದು. ಇದು ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ. ಆದರೆ ಇನ್ನು PDF-ಗಳು ಅಥವಾ ಲಿಪ್ಯಂತರಗಳು ಏನು ಬರ್ತಾ ಇದೆ, ಅದೇ ವಿಡಿಯೋ ಲಿಪ್ಯಂತರಗಳಾಗಿರ್ಬೋದು ಅಥವಾ ಬೇರೆ ಪಠ್ಯಾಂಶದ ಲಿಪ್ಯಂತರಗಳಾಗಿರ್ಬೋದು, ಆ ಲಿಪ್ಯಂತರಗಳನ್ನು ಓದುವಾಗಲೂ ಕೂಡ ಈ ರೀತಿ ಫಾಸ್ಟಾಗಿ ಮೂವ್ ಮಾಡ್ಕೊಂಡು ಹೋಗುವಂತಹ ಸಂದರ್ಭಗಳು ಇದೆ ಅನ್ನೋದು ಎಲ್ಲರ ಗಮನಕ್ಕೆ ಬಂದಿದೆ. ಈಗ ಒಂದು PDF-ಅನ್ನು ನಾವು ಓಪನ್ ಮಾಡ್ತೀವಿ. ಇಲ್ಲಿ ಗಮನಿಸಿ, ಈ ಲಿಪ್ಯಂತರವು 4 ಪುಟಗಳನ್ನು ಹೊಂದಿದೆ. 4 ಪುಟ ಇದೆ. ಆದರೆ 4 ಪುಟವನ್ನು ಓದಲಿಕ್ಕೆ ಮತ್ತು ಅದರಲ್ಲಿರುವಂತಹ ವಿಷಯಾಂಶಗಳನ್ನು ನಮಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಕನಿಷ್ಠ ಅಂದ್ರೂ ಒಂದು 5ರಿಂದ 6 ನಿಮಿಷ ಬೇಕಾಗ್ಬೋದು. ಆದರೆ ನಾವು ಪೇಜನ್ನು ವೇಗವಾಗಿ ಮೂವ್ ಮಾಡಿ ಅದನ್ನು ಕೊನೆಗೆ ತಂದು ನಿಲ್ಲಿಸಿದರೆ ಅದು ಕಂಪ್ಲೀಟ್ ಆಗಿದೆ ಅಂತ ತೋರಿಸುತ್ತೆ. ನೀವು ಗಮನಿಸಿ, 21 ಸೆಕೆಂಡಿಗೆ ಈ ಒಂದು 4 ಪುಟಗಳ PDF ಕಂಪ್ಲೀಟ್ ಆಗಿದೆ. ಆದರೆ 4 ಪುಟವನ್ನು ಓದಿ ಅರ್ಥ ಮಾಡ್ಕೊಳ್ಳಿಕ್ಕೆ 21 ಸೆಕೆಂಡಿಗೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಬಟ್ ಇದೆಲ್ಲವೂ ಕೂಡ ಆನ್ಲೈನಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ ಸ್ನೇಹಿತರೆ. ಹಾಗಾಗಿ ಯಾರು ಕೂಡ ಈ ರೀತಿ ಮಾಡೋದು ಬೇಡ. ದಯವಿಟ್ಟು ಪೂರ್ತಿಯಾಗಿ ವಿಷಯಗಳನ್ನು ಓದಿ ನಾವು ಅರ್ಥ ಮಾಡ್ಕೊಳ್ಳೋಣ. ಈ ಎಲ್ಲ ಕೋರ್ಸ್ಗಳು ಮುಗಿದ ನಂತರ ಏನಾಗುತ್ತೆ, NCERTಯಿಂದ ಒಂದು ಓವರಾಲ್ ಅಸೆಸ್ಮೆಂಟ್ ಅಂತ ನಡೆಯುತ್ತೆ. 18 ಕೋರ್ಸ್ಗಳು ಕಂಪ್ಲೀಟ್ ಆದ ನಂತರ ನೀವು ಹೇಗೆ ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ದೀರಿ ಅಂತ. ಉದಾಹರಣೆಗೆ 18 ಕೋರ್ಸುಗಳ ಒಟ್ಟು ಅವಧಿ 40 ಗಂಟೆ ಅಂತ ಅಂದ್ಕೊಂಡ್ರೆ ಅದರಲ್ಲಿ 30 ಗಂಟೆಗಿಂತ ಹೆಚ್ಚು ನೀವು ಓದಿರಬೇಕು. ಆದರೆ ಇತ್ತೀಚಿನ ವರದಿ ಏನು ಹೇಳ್ತಿದ್ರೆ 20 ಗಂಟೆಗಳಿಗಿಂತ ಕಡಿಮೆ ಓದ್ತಾ ಇದ್ದಾರೆ ಶಿಕ್ಷಕರು ಅಂತ. ಒಟ್ಟಾರೆ ಅವಧಿ ಕೇವಲ 20 ಗಂಟೆ ಅಥವಾ ಅದರ ಆಸುಪಾಸು. ಈ ರೀತಿ ಆದಾಗ ನಿಮಗೆ NCERTಯಿಂದ ಸರ್ಟಿಫಿಕೇಟ್ ಆಫ್ ಮೆರಿಟ್ ಅನ್ನೋದು ನಿಮಗೆ 18 ಕೋರ್ಸ್ಗಳಾದ ನಂತರ ಸಿಗೋದಿಲ್ಲ. ಆ ರೀತಿ ನಿಮಗೆ ಸರ್ಟಿಫಿಕೇಟ್ ಆಫ್ ಮೆರಿಟ್ ಅನ್ನೋದು ನಿಮಗೆ ಸಿಗದೇ ಇದ್ದರೆ ಮತ್ತೆ ನೀವು 18 ಕೋರ್ಸ್ಗಳನ್ನು ಹೊಸದಾಗಿ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ ಮೊದಲಿನಿಂದನೂ ಕೂಡ. ಹಾಗಾಗಿ ಈ ಅಸೆಸ್ಮೆಂಟು NCERTಯಿಂದ ಆನ್ಲೈನಲ್ಲಿ ಪ್ರತಿಯೊಬ್ಬರ ಅಕೌಂಟ್ಗಳನ್ನು ಕೂಡ, ಅದು ಪ್ರತಿಯೊಬ್ಬರ ದೀಕ್ಷಾ ಖಾತೆಗಳನ್ನು ಕೂಡ ಪರೀಕ್ಷೆ ಮಾಡಲಾಗುತ್ತೆ ಮತ್ತು ಒಟ್ಟಾರೆ ಅವಧಿನ ಲೆಕ್ಕ ಹಾಕಲಾಗುತ್ತೆ. ಅದನ್ನು ಮಿಸ್ ಮಾಡಿದರೆ ನಾವು ಮತ್ತೊಮ್ಮೆ 18 ಕೋರ್ಸ್ಗಳನ್ನು ಕೂಡ ಅಭ್ಯಾಸ ಮಾಡಬೇಕಾಗತ್ತೆ. ಇದು ತಮ್ಮೆಲ್ಲರ ಗಮನದಲ್ಲಿ ಇರಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಆ ರೀತಿಯ ಪರಿಸ್ಥಿತಿ. ಹಾಗಾಗಿ ಎಲ್ಲರೂ ಕೂಡ ಎಲ್ಲ ವಿಡಿಯೋಗಳನ್ನು ಮತ್ತು ಎಲ್ಲ PDF-ಗಳನ್ನು ಲಿಪ್ಯಂತರಗಳನ್ನು ಗಮನವಿಟ್ಟು ಮನಸ್ಸು ಕೊಟ್ಟು ಅಭ್ಯಾಸ ಮಾಡೋಣ. ಹೆಚ್ಚು ಆಳವಾಗಿ ತಿಳ್ಕೊಳ್ಳೋಣ, ನೋಟ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಮತ್ತೆ ಜೂನ್ನಿಂದ ನಾವು ಇದೇ
ಮಾದರಿಯ ಬೋಧನೆಯನ್ನು ಇಂಪ್ಲಿಮೆಂಟ್ ಮಾಡಬೇಕಿದೆ ಶಾಲೆಗಳಲ್ಲಿ. ಭೇಟಿ ಕೊಟ್ಟು ಅಧಿಕಾರಿಗಳು ಕೂಡ ಅದನ್ನು ಕೇಳ್ತಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಚೆನ್ನಾಗಿ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ, ಇದೇ ರೀತಿಯ ವಿಷಯಗಳಿಗೋಸ್ಕರ ಮತ್ತು ಮುಂದಿನ ಮಾಹಿತಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಿದ್ದೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು.